ಮುಂಚೆ ಪ್ರತಿ ಮನೆಗೂ ಕೂಡ ಮೇಲೆ ಸೋಲಾರ್ನ ಹಾಕೋಣ ವ್ಯವಸ್ಥೆ ನಮ್ಮ ದೇಶದಲ್ಲಿ ಏನು ರಿನ್ಯೂವಬಲ್ ಎನರ್ಜಿ ಅಂತ ಏನ್ ಹೇಳ್ತೀವಿ ಅಂದ್ರೆ ಈ ಕೋಲೆಲ್ಲ ಆದ್ರೆ ಮುಂದಕ್ಕೆ ಒಂದ್ ದಿವಸ ಹೊರಟೋಗ್ಬೋದು. ಇದು ರಿನ್ಯೂವಬಲ್ ಎನರ್ಜಿ, ಸೂರ್ಯನ ಮತ್ತೆ ಮತ್ತೆ ನಾವೇನು ಸುಟ್ಟಾಕಕ್ಕಾಗಲ್ಲ, ಹೊರದಾಗಲ್ಲ. ಅದನ್ನ ನಾವು ಹೆಚ್ಚಿಗೆ ರಿನ್ಯೂವಬಲ್ ಎನರ್ಜಿನ ಉಪಯೋಗಿಸಲಿಕ್ಕೆ ಇಡೀ ದೇಶಾದ್ಯಂತ ಕೋಟ್ಯಾಂತರ ಮನೆ ಮೇಲೆ ರೂಫ್ ಟಾಪ್ ಸೋಲಾರ್ ನಲ್ಲಿ ಎಷ್ಟೋ ಗೀಗಾವ್ಯಾಟ್ ಟಾರ್ಗೆಟ್ ಇಟ್ಕೊಂಡು ಮಾಡಿದ್ದಾರೆ. ಅದರಲ್ಲಿ 1 ಕೋಟಿ ಹೌಸ್ ಹೋಲ್ಡ್ ಮೇಲೆ 300 ಯೂನಿಟ್ ಫ್ರೀ ಕೊಡೋದಕ್ಕೆ ಆ ಒಂದು ಕೋಟಿ ಮನೆಗಳ ಮೇಲೆ ಇವತ್ತು ಸೋಲಾರ್ನ ಸರ್ಕಾರ ಮಾಡ್ತದೆ. ರೂಫ್ ಟಾಪ್ ಸೋಲಾರ್ ಅದು ಲಿಮಿಟ್ ಇರ್ತದೆ, 5 ಕಿಲೋವ್ಯಾಟ್ ವರೆಗೂ ಒಂದಿರ್ತದೆ, 10 ಕಿಲೋವ್ಯಾಟ್ ವರೆಗೂ. ಇದು ಸಾಮಾನ್ಯವಾಗಿ ಅದು ಸ್ಪೆಸಿಫಿಕ್ ಆಗಿ 5 ಕಿಲೋವ್ಯಾಟ್ ವರೆಗೂ ಮಾಡ್ತಾರೆ. ಅದರಲ್ಲಿ ಉತ್ಪತ್ತಿ ಮಾಡುವಂತ ಇದರಲ್ಲಿ ಆ ಮನೆಗೆ 200 ಯೂನಿಟ್ ಫ್ರೀ ಕೊಡ್ತಾರೆ. ಅದನ್ನ ಸೆಲೆಕ್ಷನ್ ಯಾವ ರೀತಿ ಅಂದ್ರೆ ಸಾಮಾಜಿಕ ಮತ್ತು ಎಲ್ಲ ಫ್ಯಾಕ್ಟರ್ಸ್ ನೋಡಿ ಯಾರ ಮನೆ ಮೇಲೆ ಹಾಕ್ಬೇಕು ಅಂತ ಸುಮಾರು 1 ಕೋಟಿ ಮೇಲೆ ಉಚಿತವಾಗಿ 300 ಯೂನಿಟ್ ಫ್ರೀ ಕೊಡೋದಕ್ಕೆ ಈ ಒಂದು ರೂಫ್ ಟಾಪ್ ಸೋಲಾರ್ನ ಮಾಡ್ತಿದ್ದಾರೆ. ಇದು ಅವ್ರಿಗೆ ಒಂದು 18 ರಿಂದ 20 ಸಾವಿರ ರೂಪಾಯಿ ವರ್ಷಕ್ಕೆ ಉಳಿತದೆ ಆ ಮನೆಗಳಿಗೆ. ಮತ್ತು ಎಕ್ಸಸ್ ಏನ್ ಜನರೇಟ್ ಆಗ್ತದೆ ಅದನ್ನು ಗ್ರಿಡ್ ಕನೆಕ್ಟ್ ಮಾಡಿ ಅದು ಸ್ಟೇಟ್ ಇದಕ್ಕೂ ಕೂಡ ಡಿಸ್ಕಾಮ್ಸ್ಗಳಿಗೆ ಬೆನಿಫಿಟ್ ಆಗ್ತದೆ. ಮತ್ತು ಈ ಒಂದರಿಂದ ಸಾಕಷ್ಟು ಜನಕ್ಕೆ ಕೆಲಸ ಸಿಗ್ತದೆ, ಎಂಟರ್ಪ್ರಿನರ್ ಆಪರ್ಚುನಿಟಿ ತುಂಬಾ ಸಿಗ್ತದೆ. ನಮಗೆ ಮೊನ್ನೆ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರೆ ಇವತ್ತು ಬಜೆಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ರೆ ಮತ್ತು 1 ಕೋಟಿ ಮನೆ ಮೇಲೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇದರಿಂದ ಮನೆಗಳಿಗೂ ಕೂಡ ಫ್ರೀ ಕೊಡುವಂತ 200 ಯೂನಿಟ್ ಯಾರ್ಯಾರ ಮನೆ ಮೇಲೆ ಹಾಕಿರ್ತಾರೆ ಕೊಡ್ತಾರೆ. ಮತ್ತು ಎಕ್ಸಸ್ ಅನ್ನ ಇವತ್ತು ಸರ್ಕಾರ ಮಾಡ್ತಾರೆ. ಸರ್ಕಾರದ ಒಂದು ಏನು ಡಿಸ್ಟ್ರಿಬ್ಯೂಷನ್ ಏಜೆನ್ಸಿ ಮುಂದೆ ಹೇಳ್ತಾ ಇದ್ರು, ಈ ಕೊಬ್ಬರಿ ನೋಡಿ ಸರ್ ಈ ಸೈಜ್ ಇಂದು 35 ರೂಪಾಯಿಗೆ ಆಚೆ ಮಾಡ್ತಾರೆ ಅಂತ, ಇಲ್ಲಿ 12 ರೂಪಾಯಿಗೆ ತಗೊಂತಾರೆ, ಆಚೆ 35-40 ರೂಪಾಯಿಗೆ ಮಾಡ್ತಾರೆ. ಅಂದ್ರೆ ನಾವು ಪೋಸ್ಟ್ ಹಾರ್ವೆಸ್ಟಿಂಗ್ ಯಾವ್ಯಾವ ರೀತಿ ಪ್ರೊಸೆಸ್ಗಳು ಮಾಡಬೇಕು ಅದನ್ನ ಸರ್ಕಾರ ಇವತ್ತು DPP ಮಾಡ್ಲಿರ್ಬೋದು, ಡ್ರೈ ಪುಡಿಂಗ್, ಅಗ್ರಿಗೇಷನ್, ಮಾಡರ್ನ್ ಸ್ಟೋರೇಜ್, ಎಫಿಷಿಯಂಟ್ ಸಪ್ಲೈ ಚೈನು ಮತ್ತು ಪ್ರೈಮರಿ ಸೆಕೆಂಡರಿ ಪ್ರೊಸೆಸಿಂಗ್, ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್ ಎಲ್ಲವಕ್ಕೂ ಕೂಡ ಹೆಚ್ಚಿಗೆ ಒತ್ತನ್ನ ಕೊಡ್ತಾರೆ. ಸ್ಪೆಸಿಫಿಕ್ ಆಗಿ ಅದನ್ನು ಹೇಳಿಲ್ಲ, ಮುಂದೆ ಬರೋ ದಿವಸಗಳಲ್ಲಿ ನಿಮ್ಗೆ ಅದು ಗೊತ್ತಾಗ್ತದೆ. ಪ್ರತಿಯೊಂದು APMCಗಳಿರ್ಬೋದು, ಆ ಜಿಲ್ಲಾ ಕೇಂದ್ರಗಳಲ್ಲಿ ಇರ್ಬೋದು. ಮೊನ್ನೆ ಶೋಭಾ ಕರಂದ್ಲಾಜೆ ಮೇಡಮ್ ಇದೇ ಹೇಳಿದ್ರು, ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಮಾಡೋದೇ ಒಂದು ದೊಡ್ಡದಲ್ಲ. ಇವತ್ತು ಸರ್ಕಾರ ಕೊಡ್ತಿರೋಂಥ ಇನ್ಸೆಂಟಿವ್ಸ್ ಇಂದ ನಮ್ಮ ಜಿಲ್ಲೆ ಹೆಡ್ ಕ್ವಾರ್ಟರ್ಗಳಲ್ಲೂ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ